ನೋಡಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಪೂಜೆನೂ ಆಯಿತು. ಇವತ್ತಿಂದು ಅಮಾವಾಸ್ಯೆ ಪೂಜೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಮಾಡಿ ಮುಗಿಸಿದೆ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಮತ್ತು ಆಷಾಢನೂ ಬಂತು, ಹಾಗಾಗಿ ಲಕ್ಷ್ಮಿಗೆ ಬ್ಲೌಸ್ ಪೀಸ್ ಸೇರಿಸಿ ಪೂಜೆ ಮಾಡಿದ್ದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸಿಂಪಲ್ಲಾಗೆ ಪೂಜೆ ಮಾಡಿ ಮುಗಿಸಿದೆ ಫ್ರೆಂಡ್ಸ್. ನೋಡಿ ಅಮಾವಾಸ್ಯೆ ಬಂದರೆ ಎಷ್ಟು ಖುಷಿ ಅಲ್ವಾ, ಪೂಜೆ ಮಾಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಇಪ್ಪಟ್ಟು ಆಷಾಢ ಕಳೆದು ಶ್ರಾವಣ ಬರುತ್ತೆ, ಇನ್ಮೇಲೆ ಹಬ್ಬಗಳು ಚಾಲೂ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಇವತ್ತಿನ ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿ ಮಾಡಿ ಮುಗಿಸಿದೆ ಫ್ರೆಂಡ್ಸು. ಇವತ್ತು ಬೆಳಗ್ಗೆ ತಿಂಡಿಗೆ ಸೆಟ್ ದೋಸೆನೂ ಮಾಡಬೇಕಿತ್ತು, ಹಾಗಾಗಿ ನಾನು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು 6 ಕಾಲಿಗೆ ಪೂಜೆ ಎಲ್ಲ ಮುಗ್ದಿತ್ತು ನಂದು. ನೋಡಿ ಇವಾಗ 6 ಕಾಲಾಗಿದೆ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಬಂದೆ. ನೋಡಿ ಹೊರಗಡೆ ವಾತಾವರಣ ಹೇಗಿತ್ತು ಅಂತ, ತುಂಬ ಚೆನ್ನಾಗಿತ್ತು. ಕೋಲ್ಡ್ ವಾತಾವರಣ ಮತ್ತು ಮಳೆನೂ ಬಂದಿತ್ತು. ನೋಡಿ ಫ್ರೆಂಡ್ಸ್, ಬೆಳಗ್ಗೆ 6:30ಗೆ ಇದು ಯಾವ ಥರ ವಾತಾವರಣ ಇದೆ ಅಂತ. ಮತ್ತು ಸೆಟ್ ದೋಸೆನೂ ರೆಡಿಯಾಗಿತ್ತು. ಸೆಟ್ ದೋಸೆ ತಿಂದು ಏನು ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಮತ್ತು ಪಾಯಸ ಮಾಡಿದ್ದೆ. ಇವತ್ತು ಪಾಯಸ ಮಾಡಿ ಸಾಂಬಾರು ಮಾಡಬೇಕಿತ್ತು ಮಧ್ಯಾಹ್ನಕ್ಕೆ, ಹಾಗಾಗಿ ಬೆಳಗ್ಗೆ ಸೆಟ್ ದೋಸೆ ಮಾಡಿಕೊಟ್ಟಿದ್ದೆ. ಸೆಟ್ ದೋಸೆ ಯಾವ ಥರ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಹಾಕಿದ್ದೀನಿ, ವಿಡಿಯೋ ಚೆಕ್ ಮಾಡಿದ್ರೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೇಷನ್ ಅಕ್ಕಿಯಿಂದ ಮಾಡಿದ್ದೆ ನೋಡಿ ನಾನು ಸೆಟ್ ದೋಸೆ. ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿಯನ್ನು ತಿಂದ್ಬಿಟ್ಟು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಅನ್ನ ಮತ್ತು ಮುದ್ದೆಗಂತೂ ಭಾರಿ ಅಂದರೆ ಭಾರಿ ಬರ್ತೈತಿ. ಅದು ಹೆಂಗೆ ಮಾಡೋದು ಅಂತಲೂ ನಮಗೆ ತೋರಿಸ್ಬಿಡ್ತೀನಿ ಬನ್ನಿ. ಮತ್ತು ಶಾವಿಗೆ ಪಾಯಸ ಮಾಡಿ, ಅನ್ನ ಮಾಡಿ ಮತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ನಮ್ಮ ಮಗ ಬೆಂಡೆಕಾಯಿ ಹುಳಿ ಮಾಡಿ ಮಮ್ಮಿ ಚೆನ್ನಾಗಾಗುತ್ತೆ ಅಂತ ಹೇಳಿದ. ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೆಂಡೆಕಾಯಿ ಹುಳಿಗೆ ನೋಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಮತ್ತು 2 ಈರುಳ್ಳಿ ಸಣ್ಣಗೆ ಹೆಚ್ಚಿ ಮೆಣಸಿಕಾಯಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕಿಬಿಟ್ಟು ಮಾಡಬೇಕಿದ್ದನ್ನು, ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೀವು ಮಾಡೋದು 10 ನಿಮಿಷ ಇದ್ದಾಗಿನ ಬೆಂಡೆಕಾಯಿ ತೊಳೆದು ಇಟ್ಕೊಂಬಿಡಿ. ಯಾಕಂದರೆ ಬೆಂಡೆಕಾಯಿ ಒಂಥರ ಲೋಳೆ ಟೈಪ್ ಬರುತ್ತಲ್ಲ, ಹಾಗೆ ಬಿಸಿ ಮಾಡಿಕೊಂಡ್ರೆ ಸರಿ ಆಗಲ್ಲ. ಹಾಗಾಗಿ ಮಾಡೋದೊಂದು 10 ನಿಮಿಷ ಮುಂಚಿತವಾಗಿಯೇ ತೊಳೆದು ಹೆಚ್ಚಿಟ್ಕೊಂಬಿಡಿ. ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ ನಾನು. ನೋಡಿ ಬೆಂಡೆಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹುಳಿಗೆ ತುಂಬ ಚೆನ್ನಾಗಿ ಬರ್ತದೆ ಇದು. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಬೇರೆ ಇದಕ್ಕೆ ಎತ್ತಿಟ್ಕೊಂಡೆ. ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬೆಂಡೆಕಾಯಿ ಹುಳಿ ಮಾಡ್ಕೊಬೋದು. ಇದಕ್ಕೆ ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆಗಂತೂ ತುಂಬ ಸಖತ್ತಾಗಿ ಬರುತ್ತೆ ಈ ಹುಳಿ ಮಾತ್ರ. ನೋಡಿ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಇವಾಗ ಎಣ್ಣೆ ಕಾಯ್ದಿತ್ತು, ಜೀರಿಗೆ ಸಾಸಿವೆ ಕಾಳು ಹಾಕಿದೆ. ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಡ್ರಿ. ಮೆಣಸಿನ್ಕಾಯಿ ಖಾರ ಪುಡಿ ಹಾಕೋಕ್ಕೆ ಹೋಗ್ಬೇಡ್ರಿ, ಮೆಣಸಿನ್ಕಾಯಿ ಹಾಕಬೇಕು ನೋಡಿ ಫ್ರೆಂಡ್ಸ್. ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಕರಿಬೇವು ಕೊತ್ತಂಬರಿ ಹಾಕಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಇದನ್ನು. ಸ್ವಲ್ಪ ಉಪ್ಪು ಸ್ವಲ್ಪ ಇದರಲ್ಲೇ ಹಾಕಿದರೆ ಬೇಗ ಮೆಣಸಿನ್ಕಾಯಿ ಈರುಳ್ಳಿ ಬೇಯ್ತಾವೆ ನೋಡ್ರಿ. ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಸಿಂಪಲ್ ಇದು ಹುಳಿ ಮಾಡ್ಕೊಳ್ಳೋದು. ಬೆಂಡೆಕಾಯಿ ಹುಳಿ ಮಾತ್ರ ಸಖತ್ತಾಗಿ, ಯಾಕಂದರೆ ನಾವು ಹಸಿ ಕಡಲೆ ಹಿಟ್ಟು ಹಾಕಿರ್ತೇವಲ್ಲ ಹುಳಿಗೆ, ಹಂಗಾಗಿ ಮುದ್ದೆಗೆ ಮಾತ್ರ ಬಸ್ಸಾರು ಬದಲು ಇದನ್ನು ಹುಳಿ ಮಾಡ್ಕೊಂಡು ಒಂದು ಸಲ ತಿನ್ನಿರಿ ನೀವು, ಚೆನ್ನಾಗಿ ಬರ್ತದೆ. ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆಗಂತೂ ತುಂಬ ಚೆನ್ನಾಗಿ ಬರ್ತೈತಿ. ಇದಕ್ಕೇನು ನಾವು ಹುಳಿನ ಸೋಸಿಟ್ಕೊಂಡಿದ್ವಲ್ಲ, ಹುಳಿ ಹಾಕ್ತಿದ್ದೆ ನೋಡಿರಿ. ಸ್ವಲ್ಪ ಜಾಸ್ತಿ ಹುಳಿ ಹಾಕಿದರೂ ಪರವಾಗಿಲ್ಲ ನೋಡಿ. ಅದನ್ನು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಬಿಡೋಣ ಬನ್ನಿ. ಇವಾಗ ಫುಲ್ ಇದನ್ನು ಬೇಯಿಸ್ಕೋಬೇಕು ನಾವು. ನೋಡಿ ನಮ್ಮ ಯಜಮಾನ್ರು ಹೇಳ್ತಾರೆ, ನೀನು ಪ್ರೀತಿಯಿಂದ ಅಡುಗೆ ಮಾಡಿದರೆ ಸ್ವೀಟ್ ಆಗಿರುತ್ತೆ, ನೀನು ಸಿಟ್ಟಿಂದ ಅಡುಗೆ ಮಾಡಿದರೆ ಅಡುಗೆ ಟೇಸ್ಟೇ ಇರಲ್ಲ ಅಂತ ತಮಾಷೆ ಮಾಡ್ತಾರೆ ಫ್ರೆಂಡ್ಸ್. ಅವ್ರು ಹೇಳೋದ್ರಲ್ಲೇ ಅರ್ಥ ಇದೆ. ನಾವು ಖುಷಿಯಾಗಿ ಅಡುಗೆ ಮಾಡಿದ್ರೆ, ಅವರು ಖುಷಿಯಾಗಿ ಊಟ ಮಾಡಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಆ ಉದ್ದೇಶಕ್ಕೆ ಹೇಳಿದರು ಅವರು, ತಮಾಷೆ ಮಾಡಿದರು ನೋಡಿ ಫ್ರೆಂಡ್ಸ್. ಇವಾಗ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ನೋಡಿ ನಾನು. ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನಾವು ಸಿಟ್ಟಿಂದ ಅಡುಗೆ ಮಾಡಿದರೆ ಟೇಸ್ಟ್ ಇರಲ್ಲಂತೆ ಫ್ರೆಂಡ್ಸ್, ಅದು ಖುಷಿಯಿಂದ ಮಾಡಿದರೆ ಭಾಳ ಟೇಸ್ಟ್ ಇರ್ತೈತಂತೆ, ಇನ್ನೂ ಊಟ ಮಾಡೋಕ್ಕೆ ರುಚಿ ಅನ್ನಿಸ್ತದಂತ್ರಿ ಫ್ರೆಂಡ್ಸ್. ಇದಕ್ಕೆ ನೀವೇನಂತೀರ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಇವಾಗ ನೋಡಿರಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡೆ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ. ಮತ್ತು ಇದಕ್ಕೆ ಸಾಂಬಾರು ಪುಡಿ ಹಾಕ್ಬೇಕು ನೋಡಿರಿ. ಸಾಂಬಾರು ಪುಡಿ ಹಾಕಿ ಕಲಿಸ್ಕೊಂಬಿಡೋಣ. ನಿಮ್ಮ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ MTRದಾದರೂ ಹಾಕ್ಕೊಳ್ರಿ, ಇಲ್ಲ ನೀವು ಮನೇಲಿ ಮಾಡಿದ್ದಾದರೂ ಇದ್ದರೆ
ಹಾಕೋಬೋದು ನೋಡಿರಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಾಕಿರೋದ್ರಿಂದ ನೋಡಿ ಹಾಕಬೇಕು. ನಿಮಗೆ ಟೇಸ್ಟು ಉಪ್ಪಿಂದು ಗೊತ್ತಾಗುತ್ತಲ್ಲ, ನಿಮಗೆ ಉಪ್ಪು ಜಾಸ್ತಿ ತಿನ್ನೋರು ಉಪ್ಪು ಜಾಸ್ತಿ ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಬೆಲ್ಲ, ಉಪ್ಪು, ಸಾಂಬಾರು ಪುಡಿ, ಹುಣಸೆಹಣ್ಣೆ ರಸ ಹಾಕಿಬಿಟ್ಟು ಕಲಿಸ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ಇಲ್ಲ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಅನ್ನೋರಾದರೆ ನೀರು ಕಮ್ಮಿನೇ ಹಾಕ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಇದನ್ನೆಲ್ಲ ಕಲಿಸ್ಕೊಂಡು ಇದಕ್ಕೆ ನಾನು ನೀರು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನನಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ನೀರು ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ನೀವು ನೋಡಿ ಹಾಕ್ಕೋಬೋದು. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಬೇಯಬೇಕು ಫ್ರೆಂಡ್ಸ್. ಕುದಿ ಹತ್ತೋವರೆಗೂ ನಾವು ಇದಕ್ಕೆ ಹಸಿ ಕಡಲೆ ಹಿಟ್ಟು ಹಾಕಂಗಿಲ್ಲ. ಅಂದರೆ ಹಸೆ ಹಿಟ್ಟು ಅಂತಾರಲ್ಲ, ಮಿರ್ಚಿ ಮಾಡೋ ಹಿಟ್ಟು, ಅದನ್ನು ಬಿಡಬೇಕ್ರಿ ಇದಕ್ಕೆ. ನೋಡಿ ಇದನ್ನು ಕುದಿಸ್ಕೋಬೇಕು ಇವಾಗ. ನೋಡಿ ಇದು ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಕುದಿಯುವಾಗ ಇದಕ್ಕೆ ನಾವು ಹಸಿ ಕಡಲೆ ಹಿಟ್ಟು ಕಲಿಸ್ಕೊಂಡು ಒಂದು ಸ್ವಲ್ಪ ಆದರೆ ಸಾಕು, ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ ಹುಳಿ. ಹಾಗಾಗಿ ಸ್ವಲ್ಪನೇ ಹಸಿ ಕಡಲೆ ಹಿಟ್ಟು ಕಲಸಿ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಸಲ ಹೇಳ್ತೀನಿ, ಬೆಂಡೆಕಾಯಿ ಮತ್ತು ಹಸಿ ಕಡಲೆ ಹಿಟ್ಟು, ಹುಣಸೆ ಹಣ್ಣಿನ ರಸ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಬೆಂಡೆಕಾಯಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಹುಳಿಗೆ. ನೋಡಿ ಬೇಕಾದ್ರೆ ಇದು ನೀವೇ ಮುದ್ದೆಗೆ ಭಾಳ ಟೇಸ್ಟ್ ಬರ್ತದೆ. ಇದು ಬೆಂಡೆಕಾಯಿ ಹುಳಿ ಸಾರು. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ವಿಡಿಯೋದಾಗ ಏನಾದರೂ ಇದ್ರೆ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ ರೀ. ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಹುಳಿ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಲೈಕ್ ಮಾಡಿರಿ. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಹೇಳ್ರಿ ಅಂತ. ಮತ್ತೆ ಸಿಗ್ತೀನಿ ನೋಡಿ. ಬೆಂಡೆಕಾಯಿ ಹುಳಿ ಐತಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೀವೇ ಹೇಳ್ತೀರಾ ಹೌದಕ್ಕ ಅಂತ ಹೇಳಿ. ರಾಗಿ ಮುದ್ದೆ ಮತ್ತು ಬೆಂಡೆಕಾಯಿ ಹುಳಿ ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಬರ್ತೈತೆ ರೀ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಅಂತ ತಿಳ್ಕೊತೀನಿ ರೀ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಓಕೆ ಬಾಯ್.